ಸಕಲೇಶ್ಪುರ ರೋಡ್ ಏನು ಗುರು ಹೋಗ್ತಿದ್ದ ಸುಹಾಸ್ ಜಸ್ಟ್ ಮಿಸ್ಸಿ ಸಖತ್ತಾಗಿದೆ ನೋಡಿ. ಟಾಟಿ ಎಸ್ಟೇಟು ಮಧ್ಯಾಹ್ನ ಆಗಿದೆ, ಒಂದು ಚೂರು ಬಿಸಿಲಿಲ್ಲ. ವಾ ನೈಸ್. ಮುಗಿಸ್ಕೊಂಡು ಧರ್ಮಸ್ಥಳ ರೈಡ್ ಎಲ್ಲ ಅವರವರ ಗೂಳಿಗೆ ಹೋದರು. ಆಲ್ಮೋಸ್ಟ್ ಎಲ್ಲ ಮನೆ ರೀಚ್ ಆಗೋಷ್ಟರಲ್ಲಿ 9:30 ಎಲ್ಲ ಆಗಿದೆ. ದಟ್ ವಾಸ್ ದ ಬೆಸ್ಟ್ ರೈಡ್. ಆಲ್ವೇಸ್ ಯಾವಾಗಿದ್ರೂ ಬೆಸ್ಟ್ ಆಗುತ್ತೆ. ನನಗೆ ಜೀವನದಲ್ಲಿ ಎಲ್ಲರಿಗೂ ಎಲ್ಲದನ್ನು ಮಾಡೋದಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಹತ್ರ ಏನಿದೆಯೋ ಅದು ನಿಮ್ಮ ಹತ್ರ, ಒಂದು ಸಮಯ ಆಗಲಿ, ಒಂದು ವಸ್ತು ಆಗಲಿ, ಒಂದು ಪ್ರೀತಿ ಆಗಲಿ, ಅದು ನಿಮ್ಮ ಹತ್ರ ಇದೆ ಅಂತಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂನ ಯಾವ ಥರ ಯೂಸ್ ಮಾಡ್ಕೋಬೇಕು, ಹೇಗೆ ಇಟ್ಕೋಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಲೈಫಲ್ಲಿ ಎಲ್ಲ ಆರಾಮಾಗಿ ಎಂಜಾಯ್ ಮಾಡಿ, ಕೆಲಸನೂ ಮಾಡಿ, ಎಲ್ಲದನ್ನು ಮಾಡಬೇಕು. ಬರೀ ಕೆಲಸ ಮಾಡಬೇಕು, ಮನೇಲಿರಬೇಕು ಅನ್ನೋದಲ್ಲ, ಪ್ರತಿಯೊಂದರಲ್ಲೂ ಇರಬೇಕಾಗತ್ತೆ. ಆದಷ್ಟು ಟ್ರೈ ಮಾಡಿ. ಒಬ್ಬರು ಜೀವನದಲ್ಲಿ ಇರಬೇಕು ಬೇಡವೋ, ನಮ್ಮ ಜೀವನ ಹಿಂಗಾಗಬೇಕೋ ಬೇಡವೋ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಏನೇ ಆದರೂ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆ ಸಮಸ್ಯೆ ಪರಿಹಾರನ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಗೊತ್ತಿದ್ದರೆ ಜೀವನ ಮಾಡ್ಬೋದು. ಎಲ್ಲ ಕಡೆ ಗಿವ್ ಅಪ್ ಮಾಡ್ಕೊಂಡು ಹೋಗೋಕ್ಕೆ ಆಗಲ್ಲ. ಸೊ ಗಿವ್ ಅಪ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಆರಾಮಾಗಿ ಲೈಫ್ನ ತಗೊಳ್ಳಿ. ಯಾವುದು ನನ್ನ ಜೊತೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ಸೊ ಎಷ್ಟು ದಿನ ಇರ್ತೀವೋ, ಎಷ್ಟು ದಿನ ಬಿಡ್ತೀವೋ ನಮಗೆ ಗೊತ್ತಿರಲ್ಲ. ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಿ. ಎಷ್ಟು ಧರ್ಮಸ್ಥಳ ನಮ್ಮ ಬ್ಲರ್ ಕಮ್ಯುನಿಟಿ ರೈಡಿಂದ ಆಗಿರೋದು. ಸೊ ಎಲ್ಲ 8 ಮೆಂಬರ್ಸ್ ಕೂಡ ಹೋಗಿದ್ವಿ. ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯಿತು. ಏನೋ ಸ್ವಲ್ಪ ಪುಣ್ಯ ನಮಗೆ ಮಳೆ ಬರಲಿಲ್ಲ. ಮಳೆಯಲ್ಲಿ ಬಂದರೆ ಸ್ವಲ್ಪ ಲೈಟಾಗಿ ಹಿಂಸೆ ಆಗೋದು, ಯಾಕಂದರೆ ಲಗೇಜು ಒದ್ದೆ ಆಗೋದು ಸ್ವಲ್ಪ ಕಷ್ಟ ಅನಿಸೋದು.
ಬಟ್ ಪರವಾಗಿಲ್ಲ, ಅಂದರೂ ಒಂಥರ ವೆದರು ಎಲ್ಲ ಚೆನ್ನಾಗೇ ಇತ್ತು, ಸೆಟ್ಟಾಗಿತ್ತು. ನಾ ಫುಲ್ಲು ದರ್ಶನ ಎಲ್ಲ ಧರ್ಮಸ್ಥಳದಲ್ಲಿ ಏನೇ ಆಗಿರಲಿ ಏನೇ ಬಿಡಲಿ, ಅದು ನ್ಯಾಯ ಹೆಂಗೆ ಸಿಗಬೇಕು ಹಂಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಟೆಂಪಲಿಗೆ ಹೋಗದೇ ಇರೋದು, ಮಾಡದೇ ಇರೋದು, ಅವೆಲ್ಲ ಮಾಡೋದು ಒಳ್ಳೆಯದಲ್ಲ. ಸೊ ಎಲ್ಲ ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸಲ ದರ್ಶನಕ್ಕೆ ಹೋಗಿ ಎಲ್ಲರ ದರ್ಶನ ಮಾಡ್ಕೊಳ್ಳಿ ಅಷ್ಟೇ. ಅಲ್ಲಿ ಏನಾಗ್ತಿದೆಯೋ ಏನು ಬಿಟ್ಟಿದೆಯೋ ಅದಕ್ಕೊಂದು ಟೈಮ್ ಬರುತ್ತೆ, ಅದಕ್ಕೆಲ್ಲ ಒಂದು ಉತ್ತರ ಸಿಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕು ಅಷ್ಟೇ. ಎಲ್ಲ ನಾರ್ಮಲಾಗೇ ನಡೆಯುತ್ತೆ. ಸೊ ಎಲ್ಲ ಆರಾಮಾಗಿ ಹೋಗಿ ಬನ್ನಿ. ಹೀಗೆ ಜೀವನದಲ್ಲಿ ಎಲ್ಲೂ ಇಟ್ಕೊಳ್ಳೋಕ್ಕಾಗಲ್ವಲ್ಲ, ಏನಾದ್ರು ಒಂದು ಮಾಡ್ತಾ ಇರಬೇಕು, ಮಾಡೋಣ ಅಷ್ಟೇ. ಅಲ್ಲಿ ನೈಟೆಲ್ಲ ಆಫೀಸಲ್ಲಿ ಕೆಲಸ ಮಾಡೋದು ನೈಟ್ ಆಗೋದಿರುತ್ತೆ. ಕೆಲಸ ಮುಗಿದ್ಮೇಲೆ ಎಲ್ಲ ಹೋಗ್ತಾರೆ. ಎಲ್ಲರೂ ಎಲ್ಲೋ ಒಂದು ಕಡೆ ಕಷ್ಟಪಡ್ತಾ ಇರ್ತಾರೆ ಅಷ್ಟೇ. ಯಾರೋ ಕುತ್ಕೊಂಡು ತಿಂತೀವಿ, ಕುತ್ಕೊಂಡು ಆರಾಮಾಗಿರ್ತೀವಿ ಅನ್ನೋರೆಲ್ಲೋ ಕೆಲವೊಂದು 10% ಅಷ್ಟೇ. ಎಲ್ಲರೂ ಹಂಗೆ ಇರೋಕ್ಕಾಗಲ್ಲ, ಏನಾದರೂ ಒಂದು ಮಾಡಲೇಬೇಕು. ಎಸ್, ಈ ವಿಡಿಯೋ ಎಲ್ಲ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಜೊತೆ ರೈಡ್ ಬರಲು ನಮ್ಮ ಕಮ್ಯುನಿಟಿಯನ್ನು ಜಾಯ್ನ್ ಆಗ್ಬೋದು. ಸೊ ಅದಕ್ಕೆಲ್ಲ ಸರ್ಟನ್ ರೂಲ್ಸ್ ಇರುತ್ತೆ. ನಮ್ಮ ಕಮ್ಯುನಿಟಿ ಜಾಯ್ನ್ ಆಗಬೇಕಂದ್ರೆ ನಾರ್ಮಲಾಗಿ ಯಾಕೋ ಜಾಯ್ನ್ ಆಗೋಕ್ಕಾಗಲ್ಲ. ಸೊ ರೂಲ್ಸ್ ಫಾಲೋ ಮಾಡ್ಕೋಬೇಕು, ಹಾಗಿದ್ರೆ ಮಾತ್ರ ಅವಕಾಶ. ಬೆಳಗ್ಗೆಗಿಂತ ನೈಟೇ ಚೆನ್ನಾಗಿರುತ್ತೆ ಅಲ್ಲ, ಆರಾಮಾಗಿರ್ಬೋದು. ಒಂದು ಕಡೆ ಇನ್ನೊಂದು ಕಡೆ ಹಂಗೆ ಅನಿಸಲ್ಲ. ಅದೇ ಹೇಳ್ಸಲ್ಲ, ಒಂದು ಕಡೆ ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಳೇಬೇಕು. ಬೆಂಗಳೂರಲ್ಲಿ ಏನೂ ಇಲ್ಲ ಕಣ್ರಿ ಅಷ್ಟೇ. ಬೆಂಗಳೂರಲ್ಲಿ ಏನೋ ಜೀವನ ಮಾಡೋಕ್ಕಂತಂದರೆ ಬರ್ತೀವಿ, ಹೋಗ್ತೀವಿ, ಮಲ್ಕೋತೀವಿ, ಎದ್ದೇಳ್ತೀವಿ, ಕೆಲಸ ಮಾಡ್ತೀವಿ, ರಜೆ ಇದ್ದಾಗ ಓಡಾಡ್ತೀವಿ, ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗತ್ತೆ? ಏನೋ ನಿಮ್ಮ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಇಲ್ಲ. ಇವಾಗ ಹೆಂಗೆ ಬೀಗರು ಥರ ಹೆಂಗೆ ಊರಿಗೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಬರ್ತೀವಲ್ಲ, ನಮ್ಮದು ಹಂಗೆ ಆಗಿದೆ ಈಗ ಕತೆಗಳು. ಸೊ ಹಾಗೆ ನಮ್ಮ ಈ ಒಂದು ರೈಡ್ಗೆ ಬಂದಿದ್ದ ಎಲ್ಲ ಬಾಯ್ಸ್ಗೂ ಥ್ಯಾಂಕ್ ಯು ಫ್ರಮ್ ಬ್ಲರ್ ಸೈಡ್. Going to reach 1 million. Sarap, 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 sarap,